ಒಂದು ಚಿಕ್ಕ ಭಯಾನಕ ಕತೆ ಜೊತೆ ಬಂದಿದ್ದೀನಿ. ಕತೆ ಹೆಸರು ನೆರಳಿನ ಮನೆ ಅಂತ. ಸುದರ್ಶನ ನಗರ ಎಂದು ಒಂದು ಗ್ರಾಮ ಇತ್ತು. ಆ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಪಾಳು ಬಿದ್ದ ಮನೆ. ಆ ಮನೆ ಹತ್ರ ಜನಗಳು ಯಾರೂ ಹೋಗ್ತಾ ಇರಲಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ನೆರಳಿನ ಮನುಷ್ಯ ಓಡಾಡ್ತಾನೆ ಅಂತ ಹಲವಾರು ಕತೆಗಳು ಇದ್ದವು. ಆದರೆ ಒಂದು ದಿನ ಒಬ್ಬ ಅರ್ಜುನ್ ಎಂಬ ಯುವಕ ತನ್ನ ಸ್ನೇಹಿತರಿಗೆ ಹೇಳುತ್ತಾನೆ, ಆ ಮನೆ ಹತ್ರ ಹೋಗ್ಬರೋಣ ಅಂತ. ಆ ಮನೆಯ ವಿಶೇಷತೆ ಏನೆಂದರೆ, ರಾತ್ರಿ ಆದರೆ ತನ್ನಷ್ಟಕ್ಕೆ ತಾನೇ ಡೋರು ಹಾಕಿಕೊಳ್ಳುತ್ತದೆ. ಸೂರ್ಯಾಸ್ತ ಆಗುತ್ತಿದ್ದಾಗೆ ತನ್ನಷ್ಟಕ್ಕೆ ತಾನೇ ತೆರೆಯುತ್ತದೆ. ಒಂದು ದಿನ ರಾತ್ರಿ ಆ ಅರ್ಜುನ್ ಮತ್ತು ಸ್ನೇಹಿತರು ಹೋಗಲು ತಯಾರಾಗುತ್ತಾರೆ. ಸುಮಾರು ರಾತ್ರಿ 12 ಗಂಟೆ. ಹೋಗಲು ಎಲ್ಲ ತಯಾರಿ ಮಾಡಿಕೊಂಡು ಮನೆ ಹತ್ತಿರ ಹೋಗುತ್ತಾರೆ. ಮನೆಯ ಗೋಡೆ ಮೇಲೆ ವಿಚಿತ್ರವಾದ ಚಿತ್ರಗಳು ಹಾಗೂ ರಕ್ತದ ಕಲೆಗಳು, ಅಲ್ಲೇ ಬಿದ್ದಿದ್ದ ಮೂಳೆಗಳು ಕಾಣಿಸುತ್ತವೆ. ಅದನ್ನು ನೋಡಿದ ಅರ್ಜುನ್ ಸ್ನೇಹಿತರು, ಅರ್ಜುನ್ ನಾವಿನ್ನೂ ಬರೋಲ್ಲ, ನೀನು ಹೋಗು ಬಾ ಎಂದು ಅರ್ಜುನ್ನಿಗೆ ಹೇಳುತ್ತಾರೆ. ಆದರೆ ಅರ್ಜುನ್ ಹಿಂಜರಿಯದೆ ಮನೆಯ ಬಾಗಿಲನ್ನು ತೆರೆದು ಒಳ ಹೋಗುತ್ತಾನೆ. ಹೋಗ್ತಿದ್ದಂಗೆ ಡೋರು ಜೋರಾಗಿ ಮುಚ್ಕೊಳ್ಳುತ್ತೆ, ಡಮಾರ್ ಅಂತ. ಆಗ ಅರ್ಜುನ್ಗನ್ಸುತ್ತೆ ಇಲ್ಲಿ ಯಾರೋ ಇದ್ದಾರೆ ಅಂತ. ಅರ್ಜುನ್ ತನ್ನ ಹತ್ರ ಇದ್ದ ಟಾರ್ಚ್ನ ಅಲ್ಲೇ ಗೋಡೆಗೆ ಬಿಡ್ತಾನೆ. ಅರ್ಜುನ್ಗೆ ತನ್ನ ನೆರಳಿನ ಜೊತೆ ಇನ್ನೊಂದು ನೆರಳು ಕಾಣಿಸುತ್ತೆ. ಒಂದು ಜೋರಾಗಿ ವಾಯ್ಸ್ ಬರುತ್ತೆ, ಯಾರೋ ನೀನು, ಇಲ್ಲಿಗೆ ಯಾಕೆ ಬಂದಿದೀಯ? ಇದನ್ನು ಕೇಳಿಸ್ಕೊಂಡ ಅರ್ಜುನ್ಗೆ ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಆಗಿ ಹಿಂದೆ ತಿರುಗ್ತಾನೆ. ಅಷ್ಟರಲ್ಲಿ ಅವನ ಭುಜದ ಮೇಲೆ ಒಂದು ಕೈ ಬರುತ್ತೆ. ಆಗ ಆ ಧ್ವನಿ ಹೇಳುತ್ತೆ, ಇಲ್ಲಿ ಬರ್ಬೋದಷ್ಟೇ, ಮತ್ತೆ ವಾಪಸ್ ಹೋಗೋದಿಕ್ಕಾಗೋದಿಲ್ಲಪ್ಪ. ಆ ಧ್ವನಿ ಜೋರಾಗಿ ಹೇಳುತ್ತೆ, ಇನ್ನೊಬ್ಬನು ಸೇರಿಕೊಂಡ ನಮ್ಮ ಜೊತೆ ಎಂದು.